ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಮದುವೆ ಮಾಡಿಸ್ತಿಲ್ಲ ಅಂತ ತಾಯಿಯ ಕೊಲೆ, ಜೈಲು ಸೇರಿದ ಪಾಪಿ ಪುತ್ರ. ಶ್ರವಣಬೆಳಗೊಳದಲ್ಲಿ ದುರ್ಘಟನೆ. ಲೋಕಬಲಿಗೆ ಸೂಪರ್ವೈಸರ್ ಭಾಗ್ಯಲಕ್ಷ್ಮಿ ಬಾಂಡ್ ನೀಡಲು ಲಂಚ ಬೇಡುತ್ತಿದ್ದ ವೇಳೆ ಲಾಕ್. 74 ಫಲಾನುಭವಿಗಳಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಉಮಾದೇವಿ ಬಂಧನ. ಕುಲಕಸಬಾದ ಗಣಿಗಾರಿಕೆಯನ್ನ ಮಾಡಲು ಅಡ್ಡಿ, ಗಣಿಗಾರಿಕೆಗೆ ಅವಕಾಶ ನೀಡಲು ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ. 2 ಬುಲೆರೋ ವಾಹನ ಖರೀದಿಸಿದ ಶಾಸಕರು ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿದ್ರು. ಸಾರ್ವಜನಿಕರಿಂದ ಮೆಚ್ಚುಗೆ. ಡಿಜಿಟಲ್ ಜನಗಣತಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಚಾಲನೆ. ಸ್ವಯಂ ನೋಂದಣಿಗೆ ಸಾರ್ವಜನಿಕರಿಗೆ ಕರೆ. ಶಿಕ್ಷಕರ ಕೆಲಸದ ಹೊರೆ ತಗ್ಗಿಸಲು ಸ್ವಯಂ ಪೋರ್ಟಲ್ ಸ್ಥಾಪನೆ. ದೇಶದ ಭವಿಷ್ಯಕ್ಕಾಗಿ ನಿಖರ ಮಾಹಿತಿ ನೀಡಿ, ಪ್ರತಿಯೊಬ್ಬರು ಜನಗಣತಿಯಲ್ಲಿ ಪಾಲ್ಗೊಳ್ಳಿ. ಶಾಸಕ ಸಿಮೆಂಟ್ ಮಂಜು ಕರೆ. ವಾರ್ತೆಗಳ ವಿವರ. 40 ವರ್ಷ ಆದ್ರೂ ಕೂಡ ತನಗೆ ಮದುವೆ ಮಾಡಿಸ್ತಿಲ್ಲ ಅಂತ ಹೇಳಿ ತಾಯಿಯೊಟ್ಟಿಗೆ ಜಗಳ ತೆಗೆದ ಮಗ ತಾಯಿಯನ್ನೇ ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥ ಅಮಾನುಷ್ಯವಾದಂತಹ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಈ ಘಟನೆ ನಡೆದಿರ್ತಕ್ಕಂಥದ್ದು ಶ್ರವಣಬೆಳಗೊಳದಲ್ಲಿ ಘಟನೆ ಸಂಭವಿಸಿಬಿಟ್ಟಿದೆ. ಗ್ರಾಮದ ಗಂಗಮ್ಮ 65 ವರ್ಷ ಕೊಲೆಯಾದ ನತದೃಷ್ಟ ತಾಯಿ 40 ವರ್ಷದ ಉಮಾಶಂಕರ್ ಎಂಬಾತನೇ ಹೆತ್ತ ತಾಯಿಯ ಜೀವವನ್ನ ತೆಗೆದಿರ್ತಕ್ಕಂಥದ್ದು. ಅವನಿಗೆ 40 ವರ್ಷ ವಯಸ್ಸಾಗಿತ್ತಂತೆ, ಮದುವೆ ಆಗಿರ್ಲಿಲ್ವಂತೆ. ಹಿಂಗಾಗಿ ಪದೇ ಪದೇ ನನಗೆ ಮದುವೆ ಮಾಡೋ ವಯಸ್ಸಾಯ್ತು ಅಂತ ಕೇಳ್ತಾ ಇದ್ರಂತೆ. ಆದ್ರೆ ಕುಂಭಮೇಳಕ್ಕೆ ತೆರಳಿ ವಾಪಸ್ ಆಗಬೇಕಾದ್ರೆ ಯಾವ್ದೋ ಒಂದು ಅಪಘಾತ ಸಂಭವಿಸಿ ತಲೆಗೇಟು ಬುದ್ಬಿಟ್ಟಿತ್ತಂತೆ. ಆಗಾಗ ಬುದ್ಧಿ ಭ್ರಮಣೆ ಆದರಂತ ಹಂಗೆ ಆಡ್ತಾ ಇದ್ದನಂತೆ. ಹಿಂಗಾಗಿ ಮದುವೆ ಕೂಡ ಆಗಿರ್ಲಿಲ್ವಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 26ನೇ ತಾರೀಕು ಜಗಳ ಆಗಿದೆ. ಜಗಳ ಆಡಿ ತಾಯಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ಮಾಡಿ ಏಟಾಗಿ ಅವ್ರ ಕೆಳಗಡೆ ಬಿದ್ದಾಗ ತಾಯಿ ಮೇಲೆ ಕಲ್ಲು ಬೇರೆ ಎತ್ತಾಕಿದ್ದಾನೆ. ಹಂಗ ಕೂಡಲೇ ಅವರನ್ನ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಂತೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಚ್ 30ನೇ ತಾರೀಕು ಮಧ್ಯರಾತ್ರಿ ಗಂಗಮ್ಮ ಕೊನೆಯುಸಿರೆಳೆದಿದ್ದಾರೆ. ಇನ್ನೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರ್ತಕ್ಕಂಥ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಸಕಲೇಶಪುರ ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸೂಪರ್ವೈಸರ್ ಉಮಾದೇವಿ ಎಂಬುವರು ಲಂಚದ ಹಣ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಆದರ್ಶ್ ಎಂಬುವವರ ಮಗಳ ಗೃಹಲಕ್ಷ್ಮಿ ಮೆಚುರಿಟಿ ಬಾಂಡ್ ನೀಡೋದಕ್ಕೆ ಉಮಾದೇವಿ 1100 ರೂಪಾಯಿ ಲಂಚದ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರಂತೆ. ಈ ಸಂಬಂಧ ಆದರ್ಶ್ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು. ಇವತ್ತು ಸಿಡಿಪಿಒ ಕಚೇರಿಯಲ್ಲಿ 1100 ರೂಪಾಯಿ ಲಂಚ ಹಣ ಇಸ್ಕೊಂಬೇಕಾದ್ರೆ ಸಮಯಕ್ಕೆ ಸರಿಯಾಗಿ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ಭ್ರಷ್ಟ ಅಧಿಕಾರಿಯನ್ನ ಬಂಧಿಸಿದ್ದಾರೆ. ಇನ್ನೂ ವಿಪರ್ಯಾಸ ಅಂದ್ರೆ ಈ ತಾಲೂಕು ಮತ್ತೆ ಪಟ್ಟಣದಲ್ಲಿ ಮೆಚೂರಿಟಿ ಆಗಿದ್ದಂತಹ ಭಾಗ್ಯಲಕ್ಷ್ಮಿ ಬಾಂಡ್ ಸುಮಾರು 74 ಮಂದಿ ಹೆಣ್ಣು ಮಕ್ಕಳ ಪೋಷಕರು ಅರ್ಜಿ ಸಲ್ಲಿಸಿದಂತೆ. ಅವರಿಂದಲೂ ಕೂಡ ಇದೇ ರೀತಿ ಹಣ ಪಡೆದಿರತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತೇನು ನಾವು ಸುದ್ದಿಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಆರ್ಥಿಕ ಇಲಾಖೆಯಿಂದ ಒಂದು ಏನು ಅಧಿಕೃತ ಜ್ಞಾಪನ ಸುತ್ತೋಲೆ ಬಂದಿತ್ತು. ಅಧಿಕೃತ ಜ್ಞಾಪನದ ವಿರುದ್ಧವಾಗಿ ಅಂದರೆ ನಮ್ಮ ನೌಕರರ ವಿರುದ್ಧವಾಗಿ ಏನೋ ಅದು ಬಂದಿತ್ತು. ಅದರ ವಿರುದ್ಧವಾಗಿ ನಾವು ಇವತ್ತು ಸುದ್ದಿಗೋಷ್ಠಿ ಕರೆದಿದ್ವಿ. ಯಾಕಂದರೆ ಅದು ಈಗ ನಿನ್ನೆ ಏನು 31/3/2026 ಅದನ್ನು ಸುಳ್ಳು ಅಂತ ಹೇಳ್ತಿದ್ದಾರೆ ಈಗ. ಆದರೆ ನಾವು ಕೇಳ್ತಿರೋದು ಏನಪ್ಪ ಅಂತಂದರೆ 24ನೇ ತಾರೀಕೆ ಅದು ಅಧಿಕೃತವಾದ ಜ್ಞಾಪನ ಅಂತ ಬಂದಿದೆ. ನೀವು ಅಲ್ಲಿಂದ ಸುಮ್ಮನೆ ಇದ್ದು ಈಗ ಮಾಧ್ಯಮದಲ್ಲೆಲ್ಲ ಬಿತ್ತರಾದಮೇಲೆ ಈಗ ಸುಳ್ಳು ಅಂತ ಹೇಳೋದು ಎಷ್ಟು ಸರಿ ಅನ್ನೋದು ನಮ್ಮ ವಾದ. ಆಯಿತು, ಸತ್ಯತೆಗಳನ್ನ ಮುಂದಿನ ದಿನಗಳಲ್ಲಿ ಏನೀಗ ಪ್ರಕರಣ ದಾಖಲಾಗಿದೆ ಅದನ್ನು ನೋಡೋಣ. ಬಟ್ ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಸರ್ಕಾರ ದಿನಕ್ಕೊಂದು ಹೇಳಿಕೆ ನೀಡ್ತಿದ್ದು ಆ ದ್ವಂದ್ವ ನಿಲುವಿನ ಬದಲಾಗಿ ಒಂದು ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸಬೇಕು. ನಮ್ಮ ಹೊರಗುತ್ತಿಗೆ ನೌಕರರಿಗೆ ಒಂದು ಭದ್ರತೆಯನ್ನು ಒದಗಿಸಬೇಕು. ಯಾಕೆಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಕುಟುಂಬಗಳಿರ್ತವೆ. ಅವ್ರ ಕುಟುಂಬಗಳು ಕೂಡ ಬೀದಿಗೆ ಬರೋದ್ರಲ್ಲಿ ಏನು ಅಚ್ಚರಿ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ಕ್ರಮ ವಹಿಸಲಿಲ್ಲ ಅಂತ ಅಂದರೆ ನಾವು ಉಗ್ರ ರೀತಿಯಲ್ಲಿ ಹೋರಾಟವನ್ನು ಹಮ್ಮಿಕೊತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ಮತ್ತು ಏನು ಈಗ ಸಂಧಾನ ಸಭೆನ ಕರೆದಿದ್ದಾರೆ 6ನೇ ತಾರೀಕು. ಯಾಕೆಂದರೆ ನಮ್ಮ ಮುಷ್ಕರ 23ಕ್ಕೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ವಿ. ಆದರೆ ಅದಕ್ಕೆ ಈಗ ಸಂಧಾನ ಸಭೆನ ಕರೆದಿದ್ದಾರೆ 6ನೇ ತಾರೀಕು. ಅದರ ನಂತರ ನಾವು ರಾಜ್ಯದ ಎಲ್ಲ ಜಿಲ್ಲೆಯ ಪ್ರಮುಖರುಗಳು ಕೂತು ನಿರ್ಧಾರ ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆನ ಈ ಮೂಲಕ ಕೊಡ್ತಾ ಇದೀವಿ, ಹೋರಾಟ ಮಾಡ್ತೀವಿ ಅಂತ. ಪರಿಶಿಷ್ಟ ಜಾತಿ ಭೋವಿ ಜನಾಂಗದ ಪಾರಂಪರಿಕ ಕುಲಕಸಬಾದ ಗಣಿಗಾರಿಕೆಯನ್ನ ಮಾಡಲು ಅಡ್ಡಿಪಡಿಸಿರ್ತಕ್ಕಂಥ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಖಿಲ ಕರ್ನಾಟಕ ಭೋವಿ ಮಹಾಸಭಾದಿಂದ ಪ್ರತಿಭಟನೆ ನಡೆಸಲಾಯಿತು.
ಈ ವೇಳೆ ಚಿದಾನಂದ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಹೊಸಕೋಟೆ ಗ್ರಾಮದ ಕಲ್ಲು ಕ್ವಾರೆಯಲ್ಲಿ 2015ರಿಂದ ಲೈಸೆನ್ಸ್ ಪಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಆದ್ರೆ ಈಗ ಹೊಸಕೋಟೆ ಗ್ರಾಮಸ್ಥರು ಇಲ್ಸಲ್ಲದ ಆರೋಪಗಳನ್ನ ಮಾಡಿ ಗಣಿಗಾರಿಕೆಯನ್ನ ನಿಲ್ಲಿಸಿದ್ದಾರೆ. ಗ್ರಾಮಸ್ಥರು ನಮ್ಮನ್ನ ಅಲ್ಲಿಂದ ಒಕ್ಕಲೆಬ್ಬಿಸಲು ಹುನ್ನಾರ ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಕೆಲಸವನ್ನ ತಡೆ ಹಿಡಿಸಿದ್ದಾರೆ, ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ನಮ್ಗೆ ಕೆಲಸ ಪುನರಾರಂಭಿಸೋಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅಂಡ್ ಈ ಸಂದರ್ಭದಲ್ಲಿ ಸಂಘಟನೆಯ ನಾಯಕರುಗಳಾದಂಥ ಇದ್ದಾರೆ, ಒಟ್ಟಿನಲ್ಲಿ ತುಂಬಾ ಜನ ಹಾಜರಿದ್ರು. ನಮಗೆ 2015ರಿಂದ ಲೈಸೆನ್ಸ್ ಕೊಟ್ಟು ನಾವು ಕೆಲಸ ಮಾಡ್ಕೊಬರ್ತಾಯಿದ್ದೀವಿ ಕಲ್ಕೋರಲ್ಲಿ ಹೊಸಮಠನ ಗ್ರಾಮದಲ್ಲಿ. ನಮಗೆ ಈಗ ಮೇಡಮ್ ಮತ್ತು ಇವರು ಆ ಊರವರು ಇಲ್ಲ ಸಲ್ಲದ ಆರೋಪ ಮಾಡಿ ನಮ್ಮ ಕ್ವಾರೆ ಸ್ಟಾಪ್ ಮಾಡಿಸಿದ್ರು. ಮತ್ತು ಅದೆಲ್ಲ ಮತ್ತು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಸರಿ ಬಂದಿದೆ ಅಂತೇಳಿ ಮತ್ತೆ ಆದೇಶ ಕೊಟ್ಟಿದ್ದರು ಕೆಲಸ ಮಾಡೋದಕ್ಕೆ. ಇವರು ಬೇಕು ಅಂತೇಳಿ ಆ ಹೊಸಮಠ ಗ್ರಾಮಸ್ಥರು ನಮ್ಮನ್ನು ಅಲ್ಲಿಂದ ಕೆಲಸ ಮಾಡಬಾರ್ದು ಅಂತೇಳಿ ನಮ್ಮನ್ನು ಹೊರಗಡೆ ಕೆಲಸ ಮಾಡ್ದಂಗೆ ನಮ್ಮನ್ನು ತಡಿಬೇಕು ಅಂತೇಳಿ DC ಮೇಡಮ್ ಮುಂದೆ ಬಂದು ಪ್ರತಿಭಟನೆ ಮಾಡಿ ತಾತ್ಕಾಲಿಕ ತಡೆ ಅಂತ ಮತ್ತೆ ಆದೇಶ ತಂದಿದ್ದಾರೆ. ಮತ್ತೆ ಈಗ ಮೊನ್ನೆ ನಮಗೆ ಮತ್ತೆ ಕೆಲಸ ನಿಲ್ಲಿಸಿ ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ನಮಗೆ ಕೆಲಸ ಮತ್ತೆ ಪುನರಾರಂಭ ಮಾಡಬೇಕು ಅಂತೇಳಿ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಸರ್. ಗ್ರಾಮಸ್ಥರೆಲ್ಲ ಸೇರಿ ಕಾರಗೋಡು ONಪುರ ನಮಗೆ ಕ್ವಾರೆ ಓಪನ್ ಆಗ್ಬೇಕು ಸರ್. ನಮಗೆ ಕೆಲಸ ಮಾಡೋಕ್ಕೆ ಅನುಮತಿ ಮಾಡಿಕೊಡ್ಬೇಕು. ಅಲ್ಲಿವರೆಗೂ ನಾವು ಕೈ ಕೆಲಸ ಮಾಡ್ತಾರೆ ಸರ್. ನಾವು ಯಾವ ಥರ ಬ್ಲಾಸ್ಟ್ ಗೀಸ್ಟ್ ಏನು ಮಾಡ್ತಾರೆ, ನಾವು ಕೂಲಿ ಕೆಲಸ ಮಾಡ್ತಾ ಇರೋದು. ನಾವು 500,000 ದುಡಿಯೋರು. ನಮಗೆ ಕಾಲೇಜ್ ಮಕ್ಳಿಗೆ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ. ಹೆಂಗೋ ಈಗ ಒಂದು ವಾರದ ಮುಂಚೆ ನಮಗೆ ಕ್ವಾರೆ ಓಪನ್ ಆಯಿತು ಅಂತೇಳಿ ಖುಷಿಯಿಂದ ನಾವು ಕೆಲಸ ಮಾಡ್ತಾಯಿದ್ವಿ. ಆ ಖುಷಿ ಒಂದೇ ವಾರದಲ್ಲಿ ಮುಗಿದೋಗ್ಬಿಡ್ತು. ನಮಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಮತ್ತೆ ತೊಂದರೆ ಕೊಡ್ತಾ ಇದ್ದಾರೆ ಬಂದು. ನೀವು ಕೆಲಸ ಮಾಡಬೇಡಿ, ದಬ್ಬಾಳಿಕೆ ಮಾಡೋಕ್ಕೆ ಬರ್ತಾರೆ. ನಮ್ಮ ಕಡೆ ಕೆಲಸ ಮಾಡೋರ ಮೇಲೆ ಅಲ್ಲೇ ಮಾಡೋಕ್ಕೆ ಬರ್ತಾರೆ, ಜಾತಿ ನಿಂದನೆ ಮಾಡ್ತಾರೆ, ಕೊಲೆ ಬೆದರಿಕೆ ಹಾಕ್ತಾರೆ. ನಾವು ಯಾವ ಥರ ಅಲ್ಲಿ ಕೆಲಸ ಮಾಡೋದು? ನಮ್ಗೆ ಆ ಊರಲ್ಲಿ ಬದುಕೋಕ್ಕೆ ಅವಕಾಶ ಕೊಡ್ತಲ್ಲ, ಆ ಥರ ತೊಂದರೆ ಕೊಡ್ತಿದ್ದಾರೆ ನಮಗೆ. ನೀವು ಯಾವ್ಯಾವ ಊರಿಂದ ಬಂದು ಇಲ್ಲಿ ಬಂದು ಇದು ಮಾಡ್ತಿದ್ದೀರಾ ಅಂತ. ನಮಗೆ 100 ವರ್ಷದ ಇತಿಹಾಸ ಇದೆ ಆ ಊರಲ್ಲಿ. ಯಾವ್ಯಾವ ಊರಿಂದೆಲ್ಲ ಬಂದು ತೊಂದರೆ ಕೊಡ್ತಿದ್ದೀವಿ. ನಮ್ಮೂರಲ್ಲಿ ಬಂದು ನಮಗೆ ಬೇಕಾ, ನಮ್ಮೂರೇ ಬೇಕಾ ನಿಮಗೆ ಕೆಲಸ ಮಾಡೋಕ್ಕೆ ಅಂತ ಕೆಟ್ಟದಾಗ ಅವಚಪ ಶಬ್ದದಿಂದ ಮಾತಾಡ್ತಾರೆ. ಹಿಂಗಾಗಿ ನಾವು DC ಮೇಡಮ್ ಆಫೀಸ್ ಮುಂದೆ ನಾವು ಬಂದು ಕೂತು ಪ್ರತಿಭಟನೆ ಮಾಡ್ತಿದ್ದೀವಿ. ನಮಗೆ ಕೆಲಸ ಮಾಡೋಕ್ಕೆ ಅನುಮತಿ ಕೊಡೋವರೆಗೂ ನಾವು ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ಸರ್. ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಶಾಸಕರ ನಿಧಿಯಿಂದ 2 ಬುಲೆರೋ ವಾಹನಗಳನ್ನ ಖರೀದಿಸಿ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿದ್ದಾರಂತೆ. ಈ ವೇಳೆ ಮಾತನಾಡಿರ್ತಕ್ಕಂಥ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಹಿಂದೆಯೂ ಕೂಡ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ವತಿಯಿಂದ ಪೊಲೀಸ್ ಕಚೇರಿಗೆ ಒಂದು ಬುಲೆರೋ ವಾಹನವನ್ನು ನೀಡಲಾಗಿತ್ತು. ಅದೇ ರೀತಿ ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವಾಹನಗಳ ಕೊರತೆ ಇದೆ ಅಂತ ಹೇಳಿದ ಆಧಾರದ ಮೇಲೆ ಅವರ ಕೋರಿಕೆ ಮೇಲೆ ಶಾಸಕರ ನಿಧಿಯಿಂದ 2 ವಾಹನವನ್ನು ಹಸ್ತಾಂತರ ಮಾಡಲಾಗ್ತಾ ಇದೆ. ಇನ್ನೊಂದು ವಾಹನ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಿದ್ರು. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಶ್ರದ್ಧೆ ಪ್ರಾಮಾಣಿಕೆಯಿಂದ ತಮ್ಮ ಜೀವವನ್ನ ಪಣಕ್ಕಿಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಹಕಾರ ಕೊಡಬೇಕು, ಹಂಗಾಗಿ ಸಹಕಾರ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಇನ್ನು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಮಾತನಾಡಿ, ನಮ್ಮ ಕೋರಿಕೆಯ ಮೇರೆಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸ್ವರೂಪ್ ಪ್ರಕಾಶ್ ಅವರು ಅವರ ಶಾಸಕರ ನಿಧಿಯಿಂದ 2 ಬುಲೆರೋ ವಾಹನವನ್ನ ನಮಗೆ ನೀಡಿದ್ದಾರೆ. ಅವರಿಗೆ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದ ತಿಳಿಸ್ತೀವಿ ಅಂತ ಹೇಳಿದ್ರು. ಈ ಹಿಂದೆನೂ ಕೂಡ ಪೊಲೀಸ್ ಇಲಾಖೆಗೆ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನಿಂದ ಒಂದು ಬೊಲೆರೋ ಕಾರ್ನ ಒಂದು ವಾಹನವನ್ನು ನೀಡಲಾಗಿತ್ತು. ಅದೇ ರೀತಿ ಏನು SP ಮೇಡಮ್ ಅವರ ಕೋರಿಕೆ ಮೇರೆಗೆ ಏನು ವೆಹಿಕಲ್ಗಳು ಶಾರ್ಟೇಜ್ ಇದೆ ಅಂತ ಹೇಳಿದ ಮೇಲೆ ನನ್ನ ಒಂದು ಶಾಸಕರ ನಿಧಿಯಿಂದನೂ ಕೂಡ ಇವತ್ತು 2 ವಾಹನವನ್ನು ಇವತ್ತು ಇಲಾಖೆಗೆ ಹಸ್ತಾಂತರ ಮಾಡಿದ್ದೀವಿ. ಅದೇ ರೀತಿ ಇನ್ನೊಂದು ವಾಹನ ಕೂಡ ಹೂಡಾಯಿಂದ ಒಂದು ವಾಹನ ಕೂಡ ಶೀಘ್ರದಲ್ಲೇ ಕೂಡ ಬರ್ತಾಯಿದೆ. ಏನು ಪೊಲೀಸ್ ಇಲಾಖೆಗೆ ಭಾಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಏನು ಪ್ರಾಮಾಣಿಕತೆಯಿಂದ ತಮ್ಮ ಜೀವನವನ್ನು ಮುಡುಪಿಟ್ಟು ಏನು ಕೆಲಸವನ್ನು ಏನು ವೃತ್ತಿಯನ್ನು ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಅವರಿಗೆ ಸಹಕಾರ ಮಾಡಬೇಕು ಅಂತೆಲ್ಲ ಮಾಡ್ತಾಯಿದ್ವಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೊಡ್ತಾಯಿದ್ದೀವಿ. ಅದೇ ರೀತಿ ಹಾಸನಲ್ಲೂ ಕೂಡ ಶಾಂತಿನ ನೆಲೆಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಇವತ್ತು ನಮ್ಮ ಮಾನ್ಯ ಹಾಸನ ಶಾಸಕವರೇ 2 ಬೊಲೆರೋ ವಾಹನಗಳನ್ನು ನಮಗೆ ಶಾಸಕ ನಿಧಿಯಿಂದ ಡೊನೇಟ್ ಮಾಡಿದ್ದಾರೆ. ನಾವು ಒಂದು ಲೆಟರ್ ಹಿಂದೆ ಕೊಟ್ಟಿದ್ದೀವಿ ಶಾಸಕವರಿಗೆ. ನಮಗೆ ಸ್ವಲ್ಪ ವೆಹಿಕಲ್ ಶಾರ್ಟೇಜ್ ಇತ್ತು. ಸೊ ಅದರ ಬಗ್ಗೆ ಅವರು ಕ್ರಮ ತಗೊಂಡು ಇವತ್ತು ನಮಗೆ 2 ವಾಹನಗಳು ಡೊನೇಟ್ ಮಾಡಿದ್ದಾರೆ. ಇನ್ನೊಂದು ವಾಹನ ಡೊನೇಟ್ ಮಾಡಿಸ್ತಾ ಇದ್ದಾರೆ. ಮತ್ತು ಇದಕ್ಕಿಂತ ಮುಂಚೆನೂ ಸಹ ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ವತಿಯಿಂದ ವಾಹನ ಡೊನೇಟ್ ಮಾಡಿಸಿದ್ದಾರೆ. ಸೊ ಇದರ ಬಗ್ಗೆ ನಾನು ಪೂರ್ತಿ ಹಾಸನ ಜಿಲ್ಲೆ ಪೊಲೀಸ್ ವತಿಯಿಂದ ಪೊಲೀಸ್ ಇಲಾಖೆಯಿಂದ ನಮ್ಮ ಮಾನ್ಯ ಶಾಸಕವರಿಗೆ ತುಂಬ ಧನ್ಯವಾದಗಳು ಅರ್ಪಿಸಿದೆ. ದೇಶದ ಜನಗಣತಿ ಪ್ರಕ್ರಿಯೆಯಲ್ಲಿ ಮಹತ್ವದ ಮೈಲುಗಲ್ಲಾಗಿರ್ತಕ್ಕಂಥ ಡಿಜಿಟಲ್ ಜನಗಣತಿ 2027ಕ್ಕೆ ನಗರದ ತಮ್ಮ ನಿವಾಸದಲ್ಲಿ ಮೊಬೈಲ್ ಮೂಲಕ ಸ್ವಯಂ ನೋಂದಣಿ ಮಾಡಿಕೊಳ್ಳೋದ್ರ ಮೂಲಕ ಶಾಸಕ ಸ್ವರೂಪ್ ಪ್ರಕಾಶ್ ಚಾಲನೆಯನ್ನು ನೀಡಿದ್ದಾರೆ.
ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜನಗಣತಿ ಕಾರ್ಯವು 2 ಹಂತದಲ್ಲಿ ನಡೆಯಲಿದ್ದು, ಮೊದಲನೇ ಹಂತದಲ್ಲಿ ಮನೆ ಗಣತಿ ಮತ್ತೆ ಪಟ್ಟಿ ಸಂಗ್ರಹಣೆ ಮಾಡಲಾಗುತ್ತೆ. 2ನೇ ಹಂತದಲ್ಲಿ ವೈಯಕ್ತಿಕ ವಿವರಗಳ ಸಂಗ್ರಹಣೆ ನಡೆಯುತ್ತೆ. 2011ರ ನಂತರ ಮೊದಲ ಬಾರಿಗೆ ನಡೀತಾ ಇರ್ತಕ್ಕಂಥ ಈ ಜನಗಣತಿ ಸಂಪೂರ್ಣ ಡಿಜಿಟಲ್ ಮಾದರಿಯಲ್ಲಿ ಜರುಗ್ತಾ ಇರ್ತಕ್ಕಂಥದ್ದು. ವಿಶೇಷ ಮೊಬೈಲ್ ಆಪ್ ಮೂಲಕ ಮಾಹಿತಿ ಸಂಗ್ರಹಣೆ ಮಾಡಲಾಗ್ತಾ ಇದ್ದು, ಸಾರ್ವಜನಿಕರು ಸ್ವಯಂ ಗಣತಿ ಪೋರ್ಟಲ್ ಬಳಸಿಕೊಂಡು ಆನ್ಲೈನ್ ನಲ್ಲಿ ತಮ್ಮ ವಿವರಗಳನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಈ ವಿಧಾನದಿಂದ ಮಾಹಿತಿ ಸಂಗ್ರಹಣೆ ಸುಲಭ ಆಗೋದ್ರ ಜೊತೆಗೆ ಶಿಕ್ಷಕರ ಮೇಲಿನ ಹೊರೆ ಕಡಿಮೆ ಆಗಲಿದೆ ಅಂತ ಹೇಳಿದ್ರು. ಅಂಡ್ ನಗರ ಪಾಲಿಕೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಗಣತಿ ಕಾರ್ಯ ಪ್ರಗತಿಯಲ್ಲಿದ್ದು, ಜನಗಣತಿ ಯಶಸ್ವಿಯಾಗಲು ಸಾರ್ವಜನಿಕರ ಸಹಕಾರ ಅಗತ್ಯವಿದೆ ಅಂತ ಹೇಳಿ ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಆಯುಕ್ತರಾದಂತಹ ಕೃಷ್ಣಮೂರ್ತಿ, ಇಂಜಿನಿಯರ್ ಸತ್ಯನಾರಾಯಣ್ ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಇನ್ನು ಕೇಂದ್ರ ಸರ್ಕಾರದಿಂದ ಜನಗಣತಿ 2027ರಂದು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಮನೆ ಗಣತಿಯನ್ನು ಮಾಡ್ತಾ ಇದ್ದಾರೆ. ಈಗ ಚಾಲನೆ ಕೊಡ್ತಾ ಇದ್ದೀವಿ ಇದಾಗಿ. ಹಾಗಾಗಿ ಏನು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮನೆಯ ಸ್ಥಿತಿಗತಿಗಳು ಮತ್ತು ಏನು ಮನೆಯಲ್ಲಿ ವಾಸವಾಗಿದ್ದಾರೆ ಅಂತ ಒಂದು ತಿಳ್ಕೊಳ್ಳಿಕ್ಕೆ ಇವತ್ತು ಸರ್ಕಾರದಿಂದ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹಾಸನ ನಗರ ಪಾಲಿಕೆ ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತು ಮನೆ ಗಣತಿನ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಡಿಜಿಟಲ್ ಮೂಲಕ, ಆನ್ಲೈನ್ ಮೂಲಕ ತಾವು ಇದನ್ನು ನೋಂದಣಿನ ಮಾಡ್ಕೋಬೋದು. ಹಾಗಾಗಿ ನಾನು ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಟೀಚರ್ಸ್ಗಳಿರ್ಬೋದು ಮತ್ತು ಲೆಕ್ಚರರ್ಸ್ಗಳು ನಿಮ್ಮ ಮನೆಗೆ ಈ ಒಂದು ಏಪ್ರಿಲ್ 1ರಿಂದ 15ನೇ ತಾರೀಕಿಗೆ ತಮಗೆ ಅವಕಾಶ ಇದೆ ಡಿಜಿಟಲ್ ಮೂಲಕ ತಾವು ನೋಂದಣಿ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ನಾನು ಕೂಡ ತಮ್ಮ ಮಾಧ್ಯಮದ ಮೂಲಕ ನಮ್ಮ ಹಾಸನ ಜನತೆಗೆ ನಾನು ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ. 15ನೇ ತಾರೀಕು ನಂತರ ಟೀಚರ್ಸ್ಗಳಿರ್ಬೋದು ಎಲ್ಲರೂ ಕೂಡ ಎನೋಮರೇಟರ್ಸ್ ಅಂತ ಇದನ್ನು ಮಾಡಿದ್ದಾರೆ ಸರ್ಕಾರದ ವತಿಯಿಂದ, ಅವರು 16ನೇ ತಾರೀಕು ಮೇಲೆ ಬರ್ತಾರೆ. ಹಾಗಾಗಿ ಅವ್ರಿಗೆ ಒಂದು ಕೆಲಸನ ನಾವು ಕೂಡ ಕಮ್ಮಿ ಮಾಡಲಿಕ್ಕೆ 1ರಿಂದ 15ನೇ ತಾರೀಕು ಡಿಜಿಟಲ್ ಮೂಲಕ ನಾವು ಚಾಲನೆ ಕೊಡ್ತಾಯಿದ್ದೀವಿ. ದಯಮಾಡಿ ತಾವೆಲ್ಲರೂ ಕೂಡ ಅದರಲ್ಲೇನು ಜಾಸ್ತಿ ಹೆಚ್ಚು ಇದನ್ನೇನಿಲ್ಲ, 33 ಅಂಶಗಳಿದೆ. ಆ 33 ಅಂಶಗಳನ್ನ ಆನ್ಲೈನ್ ಮುಖಾಂತರ ತಾವು ಅದನ್ನು ಭರ್ತಿ ಮಾಡಿದ್ರೆ ಇದನ್ನು ಮನೆಗಣತಿನ ಸಂಪೂರ್ಣವಾಗಿ ನಾವು ಇದನ್ನು ಯಶಸ್ವಿಯಾಗಿ ನಾವು ಮಾಡ್ಬೋದು. ಹಾಗಾಗಿ ಇದು 2027ಕ್ಕೆ ಜನಗಣತಿಗೆ ಇದು ಅನುಕೂಲ ಆಗುತ್ತೆ. ಹಾಗಾಗಿ ಮಾಧ್ಯಮದ ಮೂಲಕ ಹಾಸನ ಜನತೆಗೆ ಸುಭದ್ರ ಭಾರತ ನಿರ್ಮಾಣಕ್ಕಾಗಿ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಕಡ್ಡಾಯವಾಗಿ ಜನಗಣತಿಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಶಾಸಕ ಸಿಮೆಂಟ್ ಮಂಜು ಹೇಳಿದ್ದಾರೆ. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ಬುಧವಾರ ನಡೆದ ಸ್ವಯಂ ಗಣತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತ ಸರ್ಕಾರದ ವತಿಯಿಂದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮನೆಪಟ್ಟಿ ಹಾಗೂ ಮನೆಗಣತಿ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಜನಗಣತಿ ಕಾರ್ಯವು ದೇಶ ಮತ್ತೆ ರಾಜ್ಯದ ಭವಿಷ್ಯ ರೂಪಿಸುವ ಮಹತ್ವದ ಹಂತವಾಗಿದ್ದು, ಆರೋಗ್ಯ, ಶಿಕ್ಷಣ, ವಸತಿ ಮತ್ತೆ ಮೂಲಭೂತ ಸೌಕರ್ಯಗಳ ಸಮರ್ಪಕ ಹಂಚಿಕೆಗಾಗಿ ಇದು ಅತ್ಯಗತ್ಯವಾಗಿದೆ. ಹಾಗಾಗಿ ಜನಗಣತಿಯ ಮೊದಲ ಹಂತವು ಏಪ್ರಿಲ್ 1ರಿಂದ ಏಪ್ರಿಲ್ 15, 2026ರವರೆಗೆ ನಡೆಯುತ್ತೆ. ಈ ಅವಧಿಯಲ್ಲಿ ನಾಗರಿಕರು ಸ್ವಯಂ ಗಣತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಇದರ ಮೂಲಕ ತಮ್ಮ ಕುಟುಂಬದ ನಿಖರ ಮಾಹಿತಿಯನ್ನ ಸ್ವತಃ ದಾಖಲಿಸಲು ಅವಕಾಶ ಲಭ್ಯವಾಗಿರುತ್ತೆ ಅಂತ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಡೆಪ್ಯೂಟಿ ತಹಸೀಲ್ದಾರ್ ಜನಾರ್ದನ್, ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ, ಕಂದಾಯ ಅಧಿಕಾರಿ ಧಾನ್ ಪ್ರಕಾಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಜನಗಣತಿ 2027 ಪ್ರಾರಂಭವಾಗಿದೆ. 1ನೇ ತಾರೀಕಿಂದ 15ನೇ ತಾರೀಕು ತನಕ ಕೂಡ ಭಾರತ ಸರ್ಕಾರ ಒಂದು ಜನಗಣತಿಯನ್ನು ಪ್ರಾರಂಭ ಮಾಡಿದೆ. ಈ ಜನಗಣತಿಯಲ್ಲಿ ಪಾಲ್ಗೊಳ್ಳಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ನಮ್ಮೆಲ್ಲರ ಜವಾಬ್ದಾರಿ. ಜನಗಣತಿ 2027 ಅಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮನೆಪಟ್ಟಿಯನ್ನ ಮತ್ತು ಮನೆಗಣತಿಯನ್ನು ಪ್ರಾರಂಭ ಮಾಡಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಮತ್ತು ದೇಶದ ಭವಿಷ್ಯವನ್ನು ರೂಪಿಸುವ ಮಹತ್ವದ ಕಾರ್ಯಕ್ರಮ ಆಗಿರುತ್ತೆ. ಇದು ಆರೋಗ್ಯ, ಶಿಕ್ಷಣ, ವಸತಿ ಹಾಗೂ ಮೂಲಭೂತ ಸೌಕರ್ಯ ಹಂಚಿಕೆಯಲ್ಲಿ ಸಮರ್ಪಕ ಜನಗಣತಿ ನಮ್ಮ ರಾಜ್ಯ ಮತ್ತು ದೇಶದ ಭವಿಷ್ಯ ರೂಪಿಸುವ ಮಹತ್ವದ ಕಾರ್ಯವಾಗಿರುತ್ತದೆ. ಹಾಗೂ ಆರೋಗ್ಯ, ಶಿಕ್ಷಣ, ವಸತಿ ಮತ್ತು ಮೂಲಭೂತ ಸೌಕರ್ಯಗಳ ಹಂಚಿಕೆಯಲ್ಲಿ ಸಮರ್ಪಕ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಈ ಜನಗಣತಿಯು ಕಾರ್ಯವು ಮಹತ್ವದಾಗಿದೆ. ಮೊದಲ ಹಂತದಲ್ಲಿ ದಿನಾಂಕ 1/4/2026ರಿಂದ 15/4/2026ರವರೆಗೆ 15 ದಿನಗಳ ಕಾಲ ಸ್ವಯಂ ಗಣತಿಯನ್ನು ಮಾಡಬೇಕಾಗುತ್ತದೆ. ಇದರಿಂದ ನಿಖರವಾದ ತಮ್ಮ ಕುಟುಂಬದ ಮಾಹಿತಿಯನ್ನು ಸ್ವತಃ ದಾಖಲಿಸಲು ಅವಕಾಶವಿರುತ್ತದೆ. ತಮ್ಮ ಕುಟುಂಬದ ಮಾಹಿತಿಯನ್ನು
ತಪ್ಪಿಸಲ್ಪಟ್ಟಂಗ ಹಾಗೂ ಗ್ರಾಮೀಣ ಪ್ರದೇಶದ ಎಲ್ಲ ನಾಗರಿಕರು ತಮ್ಮ ಕುಟುಂಬದ ಮಾಹಿತಿಯನ್ನು ಎಸ್ಸಿ ಸೆನ್ಸಸ್ GOV.in ಮೂಲಕ ದಾಖಲಿಸಿ ಪೂರ್ಣಗೊಂಡ ನಂತರ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮದುವೆ ಮಾಡಿಸ್ತಿಲ್ಲ ಅಂತ ತಾಯಿಯ ಕೊಲೆ, ಜೈಲು ಸೇರಿದ ಪಾಪಿ ಪುತ್ರ. ಶ್ರವಣಬೆಳಗೊಳದಲ್ಲಿ ದುರ್ಘಟನೆ. ಲೋಕಬಲಿಗೆ ಸೂಪರ್ವೈಸರ್ ಭಾಗ್ಯಲಕ್ಷ್ಮಿ ಬಾಂಡ್ ನೀಡಲು ಲಂಚ ಬೇಡುತ್ತಿದ್ದ ವೇಳೆ ಲಾಕ್. 74 ಫಲಾನುಭವಿಗಳಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಉಮಾದೇವಿ ಬಂಧನ. ಕುಲಕಸಬಾದ ಗಣಿಗಾರಿಕೆಯನ್ನ ಮಾಡಲು ಅಡ್ಡಿ, ಗಣಿಗಾರಿಕೆಗೆ ಅವಕಾಶ ನೀಡಲು ಆಗ್ರಹ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ. 2 ಬುಲೆರೋ ವಾಹನ ಖರೀದಿಸಿದ ಶಾಸಕರು ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡಿದ್ರು. ಸಾರ್ವಜನಿಕರಿಂದ ಮೆಚ್ಚುಗೆ. ಡಿಜಿಟಲ್ ಜನಗಣತಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಚಾಲನೆ. ಸ್ವಯಂ ನೋಂದಣಿಗೆ ಸಾರ್ವಜನಿಕರಿಗೆ ಕರೆ. ಶಿಕ್ಷಕರ ಕೆಲಸದ ಹೊರೆ ತಗ್ಗಿಸಲು ಸ್ವಯಂ ಪೋರ್ಟಲ್ ಸ್ಥಾಪನೆ. ದೇಶದ ಭವಿಷ್ಯಕ್ಕಾಗಿ ನಿಖರ ಮಾಹಿತಿ ನೀಡಿ, ಪ್ರತಿಯೊಬ್ಬರು ಜನಗಣತಿಯಲ್ಲಿ ಪಾಲ್ಗೊಳ್ಳಿ. ಶಾಸಕ ಸಿಮೆಂಟ್ ಮಂಜು ಕರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.